ಮುಖ್ಯಮಂತ್ರಿಗಳು ದೀರ್ಘಾವಧಿ ಕಾಲದ ಮುಖ್ಯಮಂತ್ರಿಗಳ ಒಂದು ರೆಕಾರ್ಡನ್ನು ದೇವರಾಜ ಅರಸೋರ ರೆಕಾರ್ಡನ್ನು ಏನು ಮುರಿದ್ರು ಅವತ್ತೇ ಪಾಪ ಸುಮಾರು ಜನಕ್ಕೆ ಬಿ ಜೆ ಪಿಯವರಿಗೆ ಕಾಲು ಕೈಯೆಲ್ಲ ಮುರಿದೋಗ್ಬಿಟ್ಟು ಒಂದು 3 ದಿವಸ ಪಾಪ ಏನು ಮಾತಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇತ್ತು. ಮೈಸೂರು MP ಅವರು ರಾಜಮನೆತನದಿಂದ ಬಂದಿರೋದ್ರಿಂದ ನಾವು ಬಹಳ ಗೌರವವನ್ನು ಕೊಟ್ಟು ಮಾತಾಡಿಸ್ತೀವಿ. ಅದೇ ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು ಸಂಪೂರ್ಣವಾಗಿ ಮೈಸೂರು MP ಫೇಲ್ಯೂರ್ ಆಗಿದ್ದಾರೆ. ಅದಿರಲಿ ಒಂದು ಕಡೆ. ದಯಮಾಡಿ ನೀವು MP ಆಗಿ ಆಲ್ಮೋಸ್ಟ್ 20 ತಿಂಗಳಾಯಿತು. 20 ತಿಂಗಳಲ್ಲಿ ಮೈಸೂರು ಮತ್ತು ಕೊಡಗು ಲೋಕಸಭಾ 2 ಜಿಲ್ಲೆಗಳು ಬರ್ತಾವಲ್ಲ, ಎಷ್ಟು ದುಡ್ಡನ್ನು ತಗೊಂಬಂದಿದ್ದೀರಿ? ದಯಮಾಡಿ ನೀವು ವೈಟ್ ಪೇಪರ್ ಮೂಲಕ ಹೇಳಿ. ಇಲ್ಲ ನಿಮ್ಮ ಯಾವುದೋ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ನಾನು ಇಷ್ಟು ಕೋಟಿ ತಗೊಂಬಂದಿದ್ದೀನಿ ಅಂತ ಹೇಳಿ. ನೀವು ಆಗ್ತಾ ಇರುವಂಥ ಕಾರ್ಯಕ್ರಮಗಳಿಗೆ ತಂದಿರುವಂಥ ಯೋಜನೆಗಳಿಗೆ ಕಲ್ಲು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಹೊರತು, ತಡೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಹೊರತು 5 ರೂಪಾಯಿ ತರಲಿಲ್ಲ. ನೀವು 5 ಪೈಸಾ ತಗೊಂಬರಲಿಲ್ಲ. ದಯಮಾಡಿ ನೀವು ಯಾವುದಕ್ಕೆ ತಗೊಂಬಂದಿದ್ದೀರಿ ಹೇಳಿ. ಆ ಯೂನಿಟಿ ಮಾಲ್ 193 ಕೋಟಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆ. ಅದು ಇಡೀ ಎಂಟೈರ್ ಮೈಸೂರು ಜಿಲ್ಲೆನಲ್ಲಿ ಹಳ್ಳಿಯವರೆಗೂ ಸೇರಿ, ರೈತರಿಗೂ ಸೇರಿ ಕರಕುಶಲವನ್ನು ಪ್ರಚಾರ ಮಾಡುವಂಥ ದಿಟ್ಟಿನಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿ, ಆಮೇಲೆ ಡೈರೆಕ್ಷನ್ಸು ಕೇಂದ್ರ ಸರ್ಕಾರ ಕೊಟ್ಟಿದ್ದು ನಾವಲ್ಲ. ಅದರಲ್ಲಿ ನಮ್ಮದು ಶೇರ್ ಇದೆ. 6.5 ಎಕರೆ ಜಾಗ ಕೊಟ್ಟಿದ್ದೀವಿ. 193 ಕೋಟಿನಲ್ಲಿ ನಾವು ನಮ್ಮದು ಶೇರ್ ಇದೆ. 60-40 ಶೇರ್ ಇದೆ. ನಾವು ಹಣವನ್ನು ಕೊಟ್ಟಿದ್ದೀವಿ. ಎಲ್ಲ ಮುಗಿಯುವಂಥ ಸಂದರ್ಭ ಇನ್ನೇನು ಶುರುವಾಗಬೇಕು, ಪ್ರಾರಂಭ ಆಗಬೇಕು ಕಾರ್ಯಕ್ರಮ ಸಂದರ್ಭದಲ್ಲಿ ನೀವು ಹೋಗಿ ಕೋರ್ಟಿಂದ ಸ್ಟೇ ತಗೊಂಬಂದ್ರಿ. ಶಂಕುಸ್ಥಾಪನೆ ಹಾಕೋದು ನೀವೇ ಕಲ್ಲು ಹಾಕಿದ್ರಿ ಬಂದಲ್ಲಿ, ಆಮೇಲೆ ಕಲ್ಲು ಹಾಕಿದ್ರಿ. 2 ಕಲ್ಲು ಹೆಂಗೆ ಹಾಕಿದ್ರು ಅನ್ನುವಂಥದ್ದು ನೀವು ತಿಳ್ಕೊಳ್ಳಿ. ಒಂದು ಬೇಕು ಅಂತ ಉದ್ಘಾಟನೆ ಮಾಡುವಂಥ ಕಲ್ಲು, ಇನ್ನೊಂದು ಮುಚ್ಚೋ ಕಲ್ಲು ಹಾಕಿಬಿಟ್ರಿ. ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಕೇಂದ್ರ ಸರ್ಕಾರದ ಯೋಜನೆ, ಪ್ರಸಾದ ಯೋಜನೆ ಅಡಿ ತಗೊಂಬಂದಿದ್ದು. ಪ್ರಸಾದ ಯೋಜನೆಯಲ್ಲೂ ನಮ್ಮದು ಶೇರಿದೆ. ಅದನ್ನು ಅನುಷ್ಠಾನ ಮಾಡಿಸುವಂಥದ್ದಕ್ಕೆ ಬಿಡ್ತಾ ಇಲ್ಲ. ಕೆಲವು ಪರಿಸರವನ್ನು ಪೂರ್ತಿ ಇಲ್ಲಿಂದ ಮೇಲ್ಗಡೆವರೆಗೂ ನಡೆಸಿದ್ರ. ನಿಮ್ಮ ಇಂಟೆನ್ಷನ್ ಏನು? ಯದುವೀರವರೇ, ಮೈಸೂರು ಲೋಕಸಭಾ ಸಭಾದ ಸದಸ್ಯರೇ, ಸಿದ್ದರಾಮಯ್ಯನವ್ರ ಬಗ್ಗೆ ಪ್ರಶ್ನೆ ಮಾಡಬೇಕಾದ್ರೆ ಸ್ವಲ್ಪ ಆದರೂ ಅಟ್ಲೀಸ್ಟ್ ಮಾಧ್ಯಮದವ್ರ ಹತ್ರ ತಿಳ್ಕೊಂಡು ಮಾತಾಡುವಂಥ ಕೆಲಸವನ್ನು ಮಾಡಬೇಕು. ನೋಡಿ, ಬುಕ್ಕಿದೆ ಇಲ್ಲಿ. ಸಾಧನೆ ಸಿದ್ದರಾಮಯ್ಯ ಸಾಹೇಬರು 2ನೇ ಬಾರಿ ಮುಖ್ಯಮಂತ್ರಿಗಳಾದ ಮೇಲೆ ಬರೀ ಮೈಸೂರು ನಗರಕ್ಕೆ ಸೆಪ್ಟೆಂಬರ್ ತಿಂಗಳವರೆಗೆ ಕೊಟ್ಟಿರುವಂಥ ಹಣ 2578 ಕೋಟಿ. ಸೆಪ್ಟೆಂಬರಿಂದ ಇಲ್ಲಿಯವರೆಗೆ ನೀಡಿರುವಂಥ ಹಣ 563 ಕೋಟಿ. ಒಟ್ಟಾರೆ 3,097 ಕೋಟಿ ಬರೀ 2.5 ವರ್ಷದಲ್ಲಿ. ನಾನು ಹೇಳ್ತಾರೆ, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಮೈಸೂರು ಸಿಟಿ, ಮೈಸೂರು ಜಿಲ್ಲೆ, ಸೇಮ್ ಮೈಸೂರು ಜಿಲ್ಲೆ. 3,090 ಕೋಟಿ ಮೈಸೂರು ಜಿಲ್ಲೆಗೆ, ರೂರಲ್ ಪಾರ್ಟ್ಗೆ 3,000 ಚಿಲ್ಲರೆ, ಸಿಟಿಗೆ 3,000 ಚಿಲ್ಲರೆ. ನೋಡಿ, ಇಲ್ಲೆಲ್ಲ ದಾಖಲೆಗಳ ಸಮೇತ, ಫೋಟೋ ಸಮೇತ ಇಲ್ಲಿದೆ. ನೋಡಿ ಯಾವ್ಯಾವ ಆನ್ ಗೋಯಿಂಗ್ ವರ್ಕ್ ನಡೀತಾ ಇದೆ ನೋಡಿ, ಎಲ್ಲ ನೋಡಿ ಇಲ್ಲಿದೆ. ಸ್ವಾಮಿ, ದಯಮಾಡಿ ನಿಮಗೆ ಬುಕ್ಕನ್ನು ಕಳಿಸ್ಕೊಡ್ತೀನಿ. ತಾವು ಒಂಚೂರು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ. ತಾವು ಓದಕ್ಕೆ ಬಂದರೆ ಟೈಮ್ ಸಿಕ್ಕಿರೋ ಒಂಚೂರು ಓದ್ಕೊಬೇಕು. ಸುಳ್ಳನ್ನು, BJP ಅವ್ರ ಸುಳ್ಳನ್ನು ಬೊಗಳುವಂಥದ್ದನ್ನ ನಿಲ್ಲಿಸಬೇಕು. ಸಿದ್ದರಾಮಯ್ಯನವರು ಅವ್ರ ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳುವಂಥ ವ್ಯವಸ್ಥೆ ಮಾಡಿಲ್ಲ. ಅವರು ಮಾಡಲ್ಲ. ಏನು ಕಾರ್ಯಕ್ರಮ ಕೊಡ್ತಾರೆ ಅದನ್ನು ಹೇಳ್ತಾರೆ ಅಷ್ಟೇ. ಮೈಸೂರಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಲ್ವಾಡಿ ಕೃಷ್ಣರಾಜ ಒಡೆಯರವರ ನಂತರ ಮೈಸೂರು ನಗರ ಮತ್ತು ಜಿಲ್ಲೆಗೆ ಇಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಮೊತ್ತವನ್ನು ಕೊಟ್ಟು ಅಭಿವೃದ್ಧಿಗೆ ಶ್ರೇಯಸ್ಸನ್ನು ಶ್ರಮಿಸ್ತಾ ಇರುವಂಥವ್ರು ಯಾರಾದರೂ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯ ಸಾಹೇಬ್. ಏರ್ಪೋರ್ಟ್ಗೆ 5 ಪೈಸಾ ಕೊಡಲಿಲ್ಲ, ನೀವು ತರಲಿಲ್ಲ. ವಿಸ್ತರಣೆಗೆ, ರನ್ವೇ ವಿಸ್ತರಣೆಗೆ 324 ಕೋಟಿ ಕೊಟ್ಟಿದ್ದ್ಯಾರು ಸ್ವಾಮಿ? 324 ಕೋಟಿ ಕೊಟ್ಟಿದ್ದ್ಯಾರು? ಅನೌನ್ಸ್ ಮಾಡಿದ್ದ್ಯಾರು? ಕೊಟ್ಟಿದ್ದೀವಿ, ಆಲ್ರೆಡಿ ಶುರುವಾಗ್ತಾ ಇದೆ. ಯಾರು? ದಯಮಾಡಿ ಹೇಳಿ. ಕಿದ್ವಾಯಿ ಆಸ್ಪತ್ರೆ, ಮಾರಾಣಿಸ್ ಕಾಲೇಜು 4ನೇ 5ನೇ ಫ್ಲೋರ್ ನಡೀತಾ ಇದೆ. ಮಾರಾಣಿಸ್ ಕಾಲೇಜ್ ಇಲ್ಲ, ಹಾಸ್ಟೆಲ್ಲು.
ಕಾರ್ಯಕ್ರಮ ನಡೀತಾ ಇದ್ದಾವೆ. ದಯಮಾಡಿ ಹೇಳಿ. ನೋಡಿ, ಎಲ್ಲ ಇದೆ ಇದರಲ್ಲಿ. 47 ಕಾರ್ಯಕ್ರಮಗಳಿದ್ದಾವೆ. 2013ರಿಂದ 18ವರೆಗೂ ಮೈಸೂರು ನಗರದ ಅಭಿವೃದ್ಧಿಗೆ ಕೊಟ್ಟಿರುವಂಥ ಹಣ 3800 ಕೋಟಿ. 2013ರಿಂದ 18ವರೆಗೂ ಕೊಟ್ಟಂಥ ಹಣ ಮೈಸೂರಿಗೆ 3800 ಕೋಟಿ. ಈಗ 2.5 ವರ್ಷದಲ್ಲಿ 3000 ಚಿಲ್ಲರೆ ಕೋಟಿ ಕೊಟ್ಟಿದ್ದಾರೆ. ನೀವೇನು ತಗೊಂಬಂದಿದ್ರಿ? 3 ಕೋಟಿ ತಗೊಂಬಂದಿದ್ರಿ ಹೇಳ್ರಿ. 100 ಅಲ್ಲ, 3, 1, 2, 3 ಯಾವುದಾದ್ರೂ ದಿನ ಬೆಳಗ್ಗೆ BJPಯವರು ಯಾವ ಥರ ಸುಳ್ಳು ಹೇಳ್ತಿರಿ ಅದಕ್ಕೆ 10 ಪಟ್ಟು ಸುಳ್ಳು ಹೇಳುವಂಥ ಕರಗತ ಮಾಡ್ಕೊಂಡಿದ್ದೀರಿ ಅಷ್ಟೇ. 10 ಪಟ್ಟು. ಹಿಂದೆ ಒಬ್ಬರು ಸಂಸದರಿದ್ದರು, ಪಾಪ ಅವರು ಭಾಳ ಅತಿ ವೇಗವಾಗಿ ಸುಳ್ಳು ಹೇಳ್ತಿದ್ರು. ಇವು ನಿಧಾನವಾಗಿ ಪಿಕಪ್ ಮಾಡ್ಕೊಂಡವ್ರೆ ಸುಳ್ಳು ಹೇಳೋದು ಅಷ್ಟೇ. ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು. ನಾನು ಹೇಳ್ತಾ ಇದ್ದೀನಿ, ಯೋಗ್ಯತೆ ಬೇಕು. ಸಿದ್ದರಾಮಯ್ಯನವ್ರ ಬಗ್ಗೆ ಏನಾದರೂ ಮಾತಾಡಬೇಕು ಅಂತಂದರೆ ಯು ಹ್ಯಾವ್ ಟು ಹ್ಯಾವ್ ಯುವರ್ ಕೆಪಾಸಿಟಿ. ಇಫ್ ಯು ಡೋಂಟ್ ಹ್ಯಾವ್ ಕೆಪಾಸಿಟಿ, ಡೋಂಟ್ ಸ್ಪೀಕ್. ಅದರ್ವೈಸ್ ಯು ವಿಲ್ ಬಿ ಎಕ್ಸ್ಪೋಸ್ಡ್ ಬಿಫೋರ್ ದಿ ಪಬ್ಲಿಕ್. ಯು ವಿಲ್ ಬಿ ಎಕ್ಸ್ಪೋಸ್ಡ್ ಬಿಫೋರ್ ದಿ ಪಬ್ಲಿಕ್. ಹುಣಸೂರು ಮತ್ತು ಪಿರಿಯಾಪಟ್ಟಣದಲ್ಲಿ ಹೊಗೆ ಸೊಪ್ಪಿಗೆ ಆ ಫ್ಯಾಕ್ಟ್ರಿಯವರು ಸೇರಿಕೊಂಡು, ದಳ್ಳಾಳಿಗಳು ಸೇರಿಕೊಂಡು, ಒಂದು ಬ್ಯಾರಲ್ 1 kg ಹೊಗೆ ಸೊಪ್ಪಿಗೆ, ಈ ಹೊಗೆ ಸೊಪ್ಪನ್ನ ತೊಗೊಂಡೋಗಿ ಆಂಧ್ರದಲ್ಲಿ 450 ರೂಪಾಯಿ ಕೊಡ್ತಾವ್ರೆ 1 kgಗೆ. ಇಲ್ಲಿ ಬರೀ 250 ಕೊಟ್ಬಿಟ್ಟು ಅವನ ಮನೆ ಹಾಳು ಮಾಡ್ತಾ ಇದ್ದಾರಲ್ಲ ಸ್ವಾಮಿ. ಈ ನಿಮ್ಮ ಕೇಂದ್ರ ಸರ್ಕಾರದ ತಾನೇ ಟೊಬ್ಯಾಕೋ ಬೋರ್ಡ್ ಬರೋದು. ಯಾವತ್ತು ಅವ್ರ ಬಗ್ಗೆ ಎಲ್ಲಿ ಚರ್ಚೆ ಮಾಡಿದ್ದೀರಿ? ಕೊಡಗಲ್ಲಿ 2 ವರ್ಷ ಆಯ್ತಲ್ವಾ ನಾವು ಸುಮ್ಮನೆ ಇದ್ದು. ಇನ್ಮೇಲೆ ಅದೇ ನಾನು ಎಲೆಕ್ಷನ್ ನಿಂತು ಸೋತಿರೋನು. ನನಗೂ 6.25 ಲಕ್ಷ ಓಟ್ ಕೊಟ್ಟವ್ರೆ. ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಸ್ಪೀಕ್ ಆನ್ ಬಿಹಾಫ್ ಆಫ್ ದ ಪೀಪಲ್. ಐ ಮೇ ಹ್ಯಾವ್ ಲಾಸ್ಟ್ ದ ಎಲೆಕ್ಷನ್, ದಟ್ ಇಸ್ ಡಿಫರೆಂಟ್ ಇಶ್ಯೂ. ಬಟ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಆಸ್ಕ್ ದ ಪರ್ಸನ್ ಹೂ ಹ್ಯಾಸ್ ವನ್ ದ ಎಲೆಕ್ಷನ್. ಪಾಪ ಸುಮಾರು ಭಕ್ತರು ಭಾಳ ಕಷ್ಟಪಟ್ಟು ನನ್ನ ಸೋಲಿಸಿರಲ್ಲ, ಸುಮಾರು ಭಕ್ತರು ಬಹಳ ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸಿರಲ್ಲ. ಆ ಭಕ್ತರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡೋದಲ್ಲ, ನಿಜವಾಗೂ ಮಾತಾಡುವಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಕೆಲಸ ಮಾಡಿ ಸ್ವಾಮಿ. ಜನಗಳು ನೋಡ್ತಾವ್ರಲ್ವ, ಅದೇನು ಅನ್ನುವಂಥದ್ದು ಹೇಳುವಂಥದ್ದಲ್ವ. ನಮ್ಮ ಪ್ರೋಗ್ರಾಮ್ಗಳನ್ನ ಕದ್ದುಬಿಟ್ಟು ನಿಮ್ಮದು ಅಂತ ಹೇಳುವಂಥ ಕೆಲಸವನ್ನು ಮಾಡಿಬಿಟ್ರೆ